ಎಲ್ರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಾಗರಿಕ ವೇದಿಕೆ ಎಲ್ಲರ ಸಂಯುಕ್ತಾಶ್ರಯದಲ್ಲಿ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಡೂರು ಪಟ್ಟಣದಲ್ಲಿ ನಡೀತಾ ಇದೆ. ಒಂದು ವಿಶೇಷ ಅಂತಂದರೆ ಕಡೂರು ತಾಲೂಕಿನಲ್ಲಿ ಈಗಾಗಲೇ 3 ಸಮ್ಮೇಳನಗಳು, ಜಿಲ್ಲಾ ಸಮ್ಮೇಳನಗಳು ನಡೆದಿದೆ. ಆದರೆ ಇತಿಹಾಸದಲ್ಲಿ ಕಡೂರು ಪಟ್ಟಣದಲ್ಲಿ ನಡೆದಿರಲಿಲ್ಲ. ಆ ವಿಚಾರವಾಗಿ ನಾನು ನನ್ನ ಆತ್ಮೀಯ ಮಿತ್ರರು ಮತ್ತು ಪುರಸಭಾ ಅಧ್ಯಕ್ಷರು ಆದಂಥ ಬಂಡಾರಿ ಶ್ರೀನಿವಾಸ್ ಅವರಲ್ಲಿ ನಾನು ಮನವಿ ಮಾಡಿಕೊಂಡಾಗ, ಸರ್ ಖಂಡಿತ ಮಾಡೋಣ ಸರ್ ಅಂತ ಹೇಳಿದರು. ಮತ್ತು ಅದಕ್ಕೆ ಶಾಸಕರು, ಈಗಿನ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ಎಲ್ಲ ಶಾಸಕರು ಕೂಡ ಇಲ್ಲಿ ಕಡೂರು ಪಟ್ಟಣದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಂಡು ಅತ್ಯಂತ ನಭೂತೋ ನ ಭವಿಷ್ಯತಿ, ಅದು ನಾನು ಮುಖಸ್ತುತಿ ಮಾಡಿದಾಗ ಆಗತ್ತೆ. ನಾನು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರನ್ನ, ಅವ್ರು ಪ್ರತಿ ವಿಷಯನ, ಪ್ರತಿ ಸಮಿತಿಯ ವಿಷಯವನ್ನ ವಿಶೇಷವಾಗಿ ಸಭೆ ಕರೆದು ಅವರ ಇದು ಪ್ರೋಗ್ರೆಸ್, ಅದರ ಅಭಿವೃದ್ಧಿ ಮತ್ತು ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಗೊಂಡು ಅದು ಹೇಗೆ ನಡಿಬೇಕು, ಹೇಗೆ ನಡೆದ್ರೆ ಸರಿ ಅನ್ನುವ ವಿಷಯಕ್ಕೂ ಕೂಡ ಪ್ರಾಧಾನ್ಯತೆಯನ್ನು ಕೊಡ್ತಾ ಇರುವಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ನಿಜವಾಗ್ಲೂ 20 ಸಮ್ಮೇಳನಗಳು ಇಲ್ಲಿಗೆ ಆಗೋಗಿದೆ. ಆದರೆ ನಾನು ವಿಶೇಷವಾಗಿ ಯಾಕೆ ಅವ್ರನ್ನ ಕುರಿತು ಹೇಳ್ತಾ ಇದ್ದೀನಿ ಅಂತಂದರೆ, ಇದು 2 ದಿನ ಆಗೋದು ಬೇಡ, 3 ದಿನ ಆಗಲಿ ಅಂತ ಹೇಳಿ ಅವರು ನಿರ್ಧಾರವನ್ನು ತಗೊಂಡ್ರು. ಸ್ವಾಗತ ಸಮಿತಿಯ ಅಧ್ಯಕ್ಷರು ಬಂಡಾರಿ ಶ್ರೀನಿವಾಸ್ ಅವರು ಮೊದಲನೇ ದಿನ ಇದರ ಮೆರವಣಿಗೆ ಆಗಲಿ, ಆಮೇಲೆ 2 ದಿನ ನಾವು ಗೋಷ್ಠಿಗಳನ್ನು ಮಾಡೋಣ, ಆಮೇಲೆ ಸಮಾರೋಪ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ತಗೊಂಡು 3 ದಿನಗಳ ಕಾಲ ನಿರಂತರವಾಗಿ ಈ ಸಮ್ಮೇಳನ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಎಲ್ಲರೂ ಇದ್ದಾರೆ, ಎಲ್ಲ ಪ್ರತಿನಿಧಿಗಳು ಇದ್ದಾರೆ. ಆದರೆ ಮೂಲ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಕನ್ನಡದ ಪ್ರೀತಿಯ ಮನಸ್ಸು ಹೀಗೆ ಇರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಮೊದಲನೇ ದಿನ ಮೆರವಣಿಗೆ ಆಗುತ್ತೆ, 2ನೇ ದಿನ ಅದರ ವಿವಿಧ ಗೋಷ್ಠಿಗಳನ್ನು ಇಟ್ಕೊಂಡಿದ್ದೀವಿ. ಮಹಿಳಾ ಗೋಷ್ಠಿ ಇದೆ, ಕವಿಗೋಷ್ಠಿ ಇದೆ, ಮತ್ತೆ ಧರ್ಮ ಮತ್ತು ಸಾಮರಸ್ಯ ಅನ್ನುವಂಥ ಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದೇವೆ, ಜಾನಪದ ಗೋಷ್ಠಿ ಇದೆ. ಅದಾದ ನಂತರ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಇಟ್ಕೋತೀವಿ, ಬಹಿರಂಗ ಅಧಿವೇಶನ ಇರುತ್ತೆ, ಸಮಾರಂಭ ಇದೆ. ಸಮಾರಂಭದಲ್ಲಿ ನಮ್ಮ ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯೂ ಹೌದು, ಸಾಹಿತಿಗಳು ಹೌದು, ವೈಎಸ್ ವಿ ದತ್ತ ಅವರು ಮಾತನಾಡ್ತಾ ಇದ್ದಾರೆ, BL ಶಂಕರ್ ಸಾಹೇಬರು ಬರ್ತಾ ಇದ್ದಾರೆ. ಮೊದಲನೇ ದಿನ ಉದ್ಘಾಟನೆಗೆ ಬರಗೂರು ರಾಮಚಂದ್ರಪ್ಪ ಸರ್ ಬರ್ತಾ ಇದ್ದಾರೆ. ಆಮೇಲೆ ಕೃಷಿ ಗೋಷ್ಠಿಗೆ ಕವಿತಾ ಮಿಶ್ರಾ ಅವರು ಬರ್ತಾ ಇದ್ದಾರೆ, ಗಂಗಾಧರ್ ಅವರು ಇರ್ತಾರೆ. ಇವರೆಲ್ಲರ ಸಮಕ್ಷಮ ಸಂಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸನ್ನ ಕಾಣುವುದರ ಜೊತೆಯಲ್ಲಿ ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ಕವಿಗೋಷ್ಠಿಗೆ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಡಾಕ್ಟರ್ BR ಲಕ್ಷ್ಮಣರಾಯರು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ A ಶಂಕರನಾರಾಯಣ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕವಿಗಳಿಗೆ ಕಿವಿ ಮಾತನ್ನ ನನ್ನ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಅಂತಾನೆ ಅಂದ್ಕೊಂಡಿರುವಂತ ಡಾಕ್ಟರ್ HS ಸತ್ಯನಾರಾಯಣ ಅವರು ಅದನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಇಡೀ ಜಿಲ್ಲೆಯಿಂದ ಎಲ್ಲ ಸಾಹಿತ್ಯಾಸಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷ ಅಂತಂದ್ರೆ ಪ್ರತಿ ಸಾರಿನೂ ನಾವು ಮಾಡುವ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಬೇರೆ ಬೇರೆ ತಾಲೂಕಿನ ಸಾಧಕರನ್ನ ನಾವು ಹಿಂದೆ ಹೇಗೆ ಗೌರವಿಸ್ತಾ ಇದ್ವು ಹಾಗೇನೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ. ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ದೇವೆ. ಹಾಗೇನೆ ಕನ್ನಡ ಶ್ರೀ ಎನ್ನುವಂಥ ಪ್ರಶಸ್ತಿಯನ್ನ, ಕನ್ನಡ ಸಿರಿ ಎನ್ನುವಂಥ ಪ್ರಶಸ್ತಿಯನ್ನ, ಕರುನಾಡ ಸಿರಿ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವ ಮೂಲಕ ಸಾಹಿತ್ಯ ಸಾಧಕರನ್ನ ಗುರುತಿಸುವ ಕೆಲಸ ನಮ್ಮ ಸಾಹಿತ್ಯ ಪರಿಷತ್ತು ಹಾಗೇನೆ ಸ್ವಾಗತ ಸಮಿತಿ ಪ್ರೀತಿಯಿಂದ ಮಾಡ್ತಾ ಇದೆ. ವಿಶೇಷವಾಗಿ ಕಡೂರು ಅಂತಂದ್ರೆ ಆತಿಥ್ಯಕ್ಕೆ ತನ್ನದೇ ಆದಂಥ ಮಹತ್ವವನ್ನ ಮತ್ತೆ ತನ್ನದೇ ಆದಂಥ ಪಾವಿತ್ರ್ಯತೆಯನ್ನ ಪಡೆದುಕೊಂಡಿರುವಂಥ ಕ್ಷೇತ್ರ ನಮ್ಮ ಕಡೂರು ಕ್ಷೇತ್ರ. ಹಾಗಾಗಿ ಎಲ್ಲ ಪಕ್ಷದವರು ಕೂಡ, ಒಂದು ವಿಶೇಷ ಅಂತಂದ್ರೆ ನಾವು ಯಾವ ಪಕ್ಷದವರು ಅಂತ ಹೇಳೋಂಗಿಲ್ಲ, ಪ್ರತಿಯೊಬ್ಬರು ಕೂಡ ಇದು ನಮ್ಮ ಮನೆಯ ಹಬ್ಬ, ಇದು ನಮ್ಮ ಮನೆಯ ಜಾತ್ರೆ, ನಮ್ಮೂರಿನ ಜಾತ್ರೆ ಅಂತೇಳಿ ಎಲ್ಲ ಪಕ್ಷದವರು ಕೂಡ ಪ್ರೀತಿಯಿಂದ ಇದಕ್ಕೆ ಸ್ವಾಗತವನ್ನು ಕೋರಿ ಕನ್ನಡದ ಕೆಲಸಕ್ಕೆ, ಕನ್ನಡಮ್ಮನ ಕೆಲಸಕ್ಕೆ ಕೈ ಜೋಡಿಸಿರುವಂಥದ್ದನ್ನ ನಾವು ಗಮನಿಸಿದ್ರೆ ಇಡೀ ಜಿಲ್ಲೆನಲ್ಲಿ ಹೀಗೂ ಉಂಟಾ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಅಂಥದ್ದಕ್ಕೆ ಸಾಕ್ಷೀಕರಿಸಿರುವಂಥ ನನ್ನ ಜಿಲ್ಲೆಯ ಹಾಗೇನೆ ನನ್ನ ಕ್ಷೇತ್ರದ ಕಡೂರು ಕ್ಷೇತ್ರದ ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಹಾಗೇನೆ ಜನಪ್ರತಿನಿಧಿಗಳು, ವಿಶೇಷವಾಗಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು. ಹಾಗೇನೆ ನೀವೊಂದು ವಿಶೇಷವಾಗಿ ಗಮನಿಸಬೇಕು, ಇದ್ರ ಜೊತೆನಲ್ಲೇ ಊಟದ ವ್ಯವಸ್ಥೆಯನ್ನ ಇದುವರೆಗೂ ಎಲ್ಲೂ ಆಗಿಲ್ಲ. ಆಗಿದೆ, ಕಳಸದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಅಜ್ಜಂಪುರದಲ್ಲಿ ಮಾಡಿದ್ರು ಅನ್ನುವಂಥದ್ದು ಇತ್ತಲ್ಲ, ಅದನ್ನು ಮೀರಿ ನಮ್ಮೂರಲ್ಲಿ ವಿಶೇಷವಾದಂಥ ಆತಿಥ್ಯವನ್ನು ಕೊಡಬೇಕು ಅಂತೇಳಿ ವಿಶೇಷವಾದಂಥ ಊಟದ ವ್ಯವಸ್ಥೆನೂ ಕೂಡ, ಮದುವೆ ಊಟದ ವ್ಯವಸ್ಥೆನೂ ಕೂಡ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಹಾಗೇನೆ 40 ಪುಸ್ತಕ ಮಳಿಗೆಗಳನ್ನ ಇಲ್ಲಿ ಮಾಡಿದ್ವಿ. ವಿಶೇಷ ಅಂತಂದ್ರೆ
ವಸ್ತು ಪ್ರದರ್ಶನ, ಪುಸ್ತಕ ಮಳಿಗೆ ಇವೆಲ್ಲವನ್ನೂ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಪ್ರಮುಖವಾದಂಥ ಅಂಶ ಅಂತ ಹೇಳ್ತಾ, ಇದೆಲ್ಲದಕ್ಕೂ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡ್ತಾ ಇರುವಂತಹ ಸ್ವಾಗತ ಸಮಿತಿಯ ಅಧ್ಯಕ್ಷರಿಗೆ ಬಂಡಾರಿ ಶ್ರೀನಿವಾಸ್ ಅವರಿಗೆ, ನನ್ನ ಕ್ಷೇತ್ರದ ಶಾಸಕರಾದಂಥ ಆನಂದ್ ಅವರಿಗೆ, ಮಾಜಿ ಶಾಸಕರಾದಂತಹ ಶ್ರೀಯುತ ಬೆಳ್ಳಿ ಪ್ರಕಾಶ್ ಅವರಿಗೆ, ವೈಎಸ್ವಿ ದತ್ತಣ್ಣ ಅವರಿಗೆ, ವಿಶೇಷವಾಗಿ ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತೇಳಿ ನಾವೇನು ಅನ್ಕೋತೀವಿ ಅಂತ ಒಬ್ಬ ಪುಣ್ಯಾತ್ಮ KP ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಅವರೆಲ್ಲರಿಗೂ ಇಡೀ ಕಡೂರು ನಾಡಿನ ಮತ್ತೆ ಇಡೀ ಜಿಲ್ಲೆಯ ಪರವಾಗಿ, ಕನ್ನಡದ ಮನಸ್ಸುಗಳ ಪರವಾಗಿ ಆ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.